ಕರ್ನಾಟಕದಲ್ಲಿ ಏನು RSS ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿಗಳಲ್ಲಿ ಮತ್ತು ಗೌರ್ಮೆಂಟ್ ಮಂದಿರಗಳಲ್ಲಿ ಶಾಖೆ ನಡೆಸುವಂಥದ್ದು ಮತ್ತು ಅವರ ಚಟುವಟಿಕೆ ನಡೆಸುವಂಥದ್ದಕ್ಕೆ ಬ್ಯಾನ್ ಮಾಡ್ತೀನಿ ಅಂತ ಏನು ಹೇಳಿದರು ನಮ್ಮ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು. ಆ ಮಾತಿಗೆ ನಾನು ಅವರ ಉತ್ತರವನ್ನು ಕೊಡ್ತಾ ಇದ್ದೀನಿ. ತಾವು ಮೊದಲು ತಮ್ಮ ಇರುವ ಉಲ್ಲಂಘನೆಗಳು ಫಸ್ಟು ನೋಡಿಕೊಂಡು ಬೇರೆಯವರ ಬಗ್ಗೆ ಪತ್ರ ಬರಬೇಕು. ಅದಕ್ಕೆ ನಾನು ತಮ್ಮ ಈ ಒಂದು ಹೇಳಿಕೆಗೆ ತಮ್ಮ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು SP ಆಫೀಸ್ ಇದೆ ಅದ್ರ ಬಗಲಗಡೆ BR ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂಥೇಳಿ ಆ ಒಂದು ಏನು ಕಲ್ಯಾಣ ಮಂಟಪ ಇದೆ, ಅದು ಘೋಷಣೆ ಆಗಿದ್ದು ಸರ್ಕಾರ ಘೋಷಣೆ ಮಾಡಿದ್ದು ಕಲ್ಯಾಣ ಮಂಟಪ ಸಲುವಾಗಿ. ಯಾರು ಬಡವರ ಮಕ್ಕಳಿದ್ದಾರೆ, ಯಾರು ದೀನ ದಲಿತರಿದ್ದಾರೆ ಅಂಥವರ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ರೊಕ್ಕ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಸ್ಮಾರಕ ಸಮಿತಿ ಮಾಡಿದ್ದು. ಅದನ್ನು ತಾವು ಏನಪ್ಪ ಅಂತಂದರೆ ದುರುಪಯೋಗ ಮಾಡಿ ಇವತ್ತು ತಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫೀಸನ್ನು ಮಾಡಿ ತಾವು ದುರುಪಯೋಗ ಮಾಡ್ತಾ ಇದ್ದೀರಿ. ತಾವು ದುರುಪಯೋಗ ಮಾಡಿ ಬೇರೆಯವ್ರ ಮೇಲೆ ತಾವು ಬೆರಳು ಎತ್ತಿ ತೋರಿಸ್ತದಂದರೆ ಇದಕ್ಕೆ ಯಾರು ನಂಬಲ್ಲ ಸ್ವಾಮಿ. ಫಸ್ಟು ನೀವು ನಿಮ್ಮ ವಿಚಾರಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ, ನಿಮ್ಮ ಹಗರಣಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ. ನಂತರ ನೀವು ಸ್ವಚ್ಛತೆ ಆದಮೇಲೆ ಬೇರೆಯವರಿಗೆ ಸ್ವಚ್ಛತೆಯನ್ನು ಕಲಿಸ್ರಿ ಅಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಮುಖಾಂತರ ಪಾಲಿ ಮತ್ತು ಸಂಸ್ಕೃತಿ ಇನ್ಸ್ಟಿಟ್ಯೂಟ್ನ ತರದು ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. 15 ವರ್ಷದಿಂದ ಈ ಕಡೆ ಒಂದು 10 ಹುಡುಗರಿಗೆ ತಾವು ಸರ್ಟಿಫಿಕೇಟ್ ಕೊಡಲಿಲ್ಲ. ಅಲ್ಲಿಂದ ಇವ ಪಾಲಿ ಓದಿ ಹೋಗ್ಯಾನ, ಇವ ಸಂಸ್ಕೃತಿ ಓದಿ ಹೋಗ್ಯಾನ ಅಂತೇಳಿ ನೂರಾರು ಕೋಟಿ ತಾವು ಅದರಲ್ಲಿ ಬಜೆಟ್ ಎತ್ತಿ 12 ಎಕರೆಯಲ್ಲಿ ದೊಡ್ಡ ಬಂಗ್ಲಾ ಕಟ್ಟಿ ಇವತ್ತು ನಿಮ್ಮ ಟ್ರಸ್ಟಲ್ಲಿ ಖಾಲಿ ಆಸ್ತಿ ಮಾಡ್ಕೊಂಡು ಕೂತಿದ್ರಿ. ಅದು ಎಲ್ಲ ಸರ್ಕಾರ ರೊಕ್ಕ ನಿಮ್ಮ 1 ರೂಪಾಯಿನೂ ಹಾಕಿಲ್ಲ. ಅಂಥವೆಲ್ಲ ತಾವು ಹಗರಣ ಮಾಡಿದ್ದು ತಾವು ಬೇರೆಯವ್ರ ಬಗ್ಗೆ ಈ ಥರ ಬ್ಯಾನ್ ಮಾಡಿ ಅಂತೇಳಿ ತಮಗೆ ನೈತಿಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದೇ ನಂತರ ನಿನ್ನೆ ಯಾರೋ ತಮಗೆ ಫೋನ್ ಹಚ್ಚಿ ಅವಾಚ್ಯ ಶಬ್ದಗಳಿಂದ ಬೈದರು. ಆದರೆ ತಾವು ಅದನ್ನು ಇದು ನೋಡ್ರಿ ತಾವೇ ನೋಡ್ರಿ ಅಂತೇಳಿ ಎತ್ತು ತೋರಿಸಿದ್ರಲ್ಲ. ಫಸ್ಟು ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ತಾವು ಮೊದಲು ನಿಮ್ಮ ಬಾಯಿಯಲ್ಲಿ ಬರುವ ಮಾತುಗಳನ್ನು ಸ್ಪಷ್ಟವಾಗಿ ಮಾಡಿಕೊಳ್ಳ್ರಿ. ನಂತರ ಯಾರೋ ನಿಮಗೆ ಬೇರೆಯವರು ಬೈಯೋದು ತೋರಿಸ್ರಿ. ಯಾಕಂದರೆ ನಿಮ್ಮದೇ ಬಾಯಿ ಬೊಂಬೈ ಆಗಿದ್ಬಿಟ್ರೆ ಬೇರೆಯವರು ಏನು ಅದ್ರ ಬಗ್ಗೆ ತಾವು ಹೇಳೋದು ಅವಶ್ಯಕತೆ ಇರಲ್ಲ. ಯಾಕಂದರೆ ತಾವು ವಾಡಿ ಮುನ್ಸಿಪಾಲ್ಟಿಯಲ್ಲಿ ಏನು ಹೇಳಿದ್ದು, ವಾಡಿ ಮುನ್ಸಿಪಾಲ್ಟಿ ಒಂದು ಪ್ರೋಗ್ರಾಮಲ್ಲಿ 2022ರಲ್ಲಿ ತಾವು ಹೇಳಿದ್ದು, ನಾನು ಮನಸ್ಸು ಮಾಡಿದರೆ ಒಬ್ಬ BJP ಕಾರ್ಯಕರ್ತರನ್ನು ತಿರುಗಾಡಕ್ಕೆ ಬಿಡಲ್ಲ, ಓಡಾಡಕ್ಕೆ ಬಿಡಲ್ಲ. ಖಾಲಿ ಚಿತ್ತಾಪುರ ಅಷ್ಟೇ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ BJP ಕಾರ್ಯಕರ್ತರು ಓಡಾಡಕ್ಕೆ ಬಿಡಲ್ಲ ಅಂತ ಹೇಳ್ತೀರಿ. ಇದು ನಿಮ್ಮ ಬಾಯಿ ಒಳ್ಳೆ ಮಾತುಗಳ, ಇದು ನಿಮ್ಮ ಮಾತಾಡೋ ಶೈಲಿನ. ಅದೇ ನಂತರ ಮೊನ್ನೆ ಏನು ರೈತರು ಬೆಲೆ ಹಾನಿ ಆಯಿತು. ಆ ಬೆಲೆ ಹಾನಿ ಆದಮೇಲೆ ನಮ್ಮ ಮೀಡಿಯಾ ಬಾಂಧವರು ತಮಗೆ ಸವಾಲು ಕೇಳಿದರು ಏರ್ಪೋರ್ಟಲ್ಲಿ. ಅದರಲ್ಲಿ ತಾವು ಏನು ಹೇಳಿದ್ರಿ? ಮೋದಿಯವ್ರಿಗೆ ಏನು ಹೇಳಿದ್ರಿ? ಅಮಿತ್ ಶಾ ಅವ್ರಿಗೆ ಏನು ಹೇಳಿದ್ರಿ? ಇಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರೋದು. ಫಸ್ಟು ನಿಮ್ಮ ಬಾಯಿಯನ್ನು ಸ್ಪಷ್ಟ ಮಾಡಿಕೊಳ್ಳಿ, ನಿಮ್ಮ ಬಾಯಿ ನಾಲಿಗೆಯನ್ನು ಸ್ಪಷ್ಟ ಮಾಡಿಕೊಳ್ಳಿ. ನಂತರ ಬೇರೆಯವರು ಯಾರು ನಿಮಗೆ ಬೈತಾ ಇದ್ದಾರೆ ಅದನ್ನು ವೈರಲ್ ಮಾಡಿರಿ ಅಂತೇಳಿ ನಾನು ನಿಮಗೆ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ತದನಂತರ ತಾವು ಇದೇ ಥರ ಮುಂದುವರಿಸಿದರೆ ಇವತ್ತು ನಿಮಗೆ ಖಾಲಿ ಫೋನ್ ಕರೆಗಳು ಬಂದಿರ್ಬೋದು. RSS ಅನ್ನೋ ಸಂಘಟನೆ ಅಲ್ಲ, ಪ್ರತಿ ಮನೆಯಲ್ಲಿ RSS, ಪ್ರತಿ ಗಲ್ಲಿಯಲ್ಲಿ RSS, ಪ್ರತಿ ರಕ್ತದಲ್ಲಿ RSS ಇದೆ. ತಾವು RSSನ್ನು ಈ ಥರ ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿ RSSನ್ನು ಬ್ಯಾನ್ ಮಾಡ್ತೀನಿ, RSSಗೆ ಏನೋ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಇವತ್ತು ಖಾಲಿ ಫೋನ್ಗಳಲ್ಲಿ ಕರೆ ಬಂದದ. ನಾಳೆ ದಿವಸ ನಿಮ್ಮ ಮನೆತನಕ್ಕೆ ಬರ್ಬೋದು. ತಾವು ಹುಷಾರಾಗಿರ್ರಿ, ಇವೆಲ್ಲ ಚಟುವಟಿಕೆಗಳನ್ನು ಬಿಡ್ರಿ. ಆದಷ್ಟು ಬೇಗ ತಾವು RSSನ್ನು ಕ್ಷಮೆ ಕೇಳಿ, ಇದು ಸಮಸ್ಯೆ ಆಸಿ ಆಗ್ಯದ ಹೋಗ್ಯದ ಅಂತೇಳಿ ನಮಗೆ RSSದವ್ರನ್ನು ಕ್ಷಮೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ.